ನಿಸರ್ಗದ ಒಂದು ಜೀವ ಸಂಕುಲವನ್ನ ಸಮತೋಲಿತವಾಗಿ ನಡೆಸುವಂತಕ್ಕಂಥ ವೃಕ್ಷ ನಮ್ಮೆಲ್ಲರಿಗೂ ಜೀವನ ಪ್ರದಾನ ಮಾಡುವತಕ್ಕಂಥ ಉಸಿರನ್ನ ಧಾರೆ ಇರುವತಕ್ಕಂಥ ಒಂದು ಕೆಲಸವನ್ನ ಮಾಡುವ ದೊಡ್ಡ ಒಂದು ಉಪಕರಣ ಅಂತ ಹೇಳ್ಬೋದು. ಅಂತ ಒಂದು ಸೃಷ್ಟಿಯ ಕೊಡುಗೆಗೆ ಯಾವುದೇ ಶಬ್ದಗಳಿಲ್ಲ. ಆ ಒಂದು ವೃಕ್ಷವನ್ನ ನಾವೆಲ್ಲರೂ ನೆಡಬೇಕು, ಅದನ್ನ ಬೆಳೆಸಬೇಕು. ಸುಂದರವಾದ ಗಾಳಿ, ನೀರು, ಬೆಳಕು ಎಲ್ಲವೂ ಬೇಕು ಅಂತಂದ್ರೆ ಮೊದಲಿಗೆ ಜೀವ ಕಳೆ, ಜೀವ ಬೇರು ಅಂತ ಏನು ಹೇಳ್ತೀವಲ್ಲ, ಅದು ಆ ವೃಕ್ಷ. ಅಂಥ ವೃಕ್ಷ ಚಿಕ್ಕದಾಗಿ ಸಸಿಯಾಗಿದ್ದಾಗ ಬೆಳೆದು ದೊಡ್ಡದಾಗ್ತದ. ಅಂಥ ಮರವಾಗಿ ಇವತ್ತು ನಾವೆಲ್ಲರೂ ಒಂದು ರೀತಿಯಲ್ಲಿ ಬೆಳೆದಿದ್ದೀವಿ. ಆ ಒಂದು ಸಸಿಗೆ ನೀರೆರೆದವರೇ ಈ ನಮ್ಮ ಗುರುಗಳು. ಬರ್ಲಿ ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ. ಎಷ್ಟು ಖುಷಿ ಆಗ್ತದ ಅಂತಂದ್ರ ನಿಜಕ್ಕೂ ಶಬ್ದಗಳೇ ಬರ್ತಾ ಇಲ್ಲ. ಆ ಒಂದು ದಿನಗಳೆಲ್ಲ ನೆನಪು ಬಂದ್ವಿ ನಮ್ಗ. ಸರ್ ಹೇಳಿದ್ರೆಲ್ಲ ಈಗ ಅಂದ್ರೆ ಪ್ರತಿಯೊಂದು ಅದನ್ನ ಹೇಳಿಕ್ ಶಬ್ದಗಳಿಲ್ಲ ಈಗ, ಆದ್ರೆ ನೆನಪುಗಳು ಮಾತ್ರ ಯಾವಾಗ್ಲೂ ಚಿರಂತನ. ಹಾಗೆ ಈಗ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗೋಣ. ಸುಂದರವಾದ ಜೀವನಕ್ಕೆ ಸಾಕ್ಷಾತ್ಕಾರ ಮೂರ್ತಿ ತಾವುಗಳು. ಭವ್ಯವಾದ ಮಂದಿರ, ಚಿಂತನ ಮಂಥನ ಶಾಲೆಗೆ ನಿಜವಾದ ಗುರುಗಳು ತಾವು. ಗುರುವಿಲ್ಲದೆ ಜ್ಞಾನವಿಲ್ಲ, ಗುರುವಿಲ್ಲದೆ ಜಗವಿಲ್ಲ, ಗುರುವೇ ಜೀವನದ ಅರಿವು ಎಲ್ಲವೂ. ಹಾಗಾಗಿ ಈಗ ಅಂಥ ಎಲ್ಲ ನಮ್ಮ ಗುರು ವೃಂದಕ್ಕೆ ಸತ್ಕಾರವನ್ನ ಮಾಡುವಂತಕ್ಕಂಥ ಒಂದು ಕ್ಷಣ. ಅವರೆಲ್ಲ ಇರುವಂತಕ್ಕಂಥ ಒಂದು ಹುದ್ದೆಯಲ್ಲಿ ನಾವು ಏನೇ ಸತ್ಕಾರ ಮಾಡಿದ್ರು ಅದು ಕಡಿಮೆನೆ, ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ, ಏನೇ ಒಂದು ಗಿಫ್ಟ್ ಅಥವಾ ಕಾಣಿಕೆ ಕೊಟ್ಟರು ಕಡಿಮೆನೆ. ಅವರು ಕೊಟ್ಟಿರುವಂತಕ್ಕಂಥ ಕಾಣಿಕೆನೇ ಅಂಥದ್ದು ನಮಗೆ, ಅದುವೇ ವಿದ್ಯೆ. ಅಂತ ವಿದ್ಯಾದಾನ ಮಾಡಿರುವಂತಕ್ಕಂಥ ನಮ್ಮ ಗುರುವೃಂದಕ್ಕೆ ಈಗ ಸತ್ಕಾರವನ್ನ ಮಾಡಲಿಕ್ಕೆ ನಾನು ಕೆಲವೊಂದು ವಿದ್ಯಾರ್ಥಿಗಳ ಹೆಸರುಗಳನ್ನ ಕೂಗ್ತೀನಿ. ದಯವಿಟ್ಟು ಅವರು ಬಂದು ನಾನು ಹೆಸರು ಹೇಳಿದಂಥ ಶಿಕ್ಷಕರಿಗೆ ಸತ್ಕಾರವನ್ನ ನೆರವೇರಿಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಹಳೆ ಶಿಲಾಯುಗದ ಜನರ ಜೊತೆ ಮಾಡ್ಬೇಡ್ರು. ಇತಿಹಾಸ ಬಾಯ್ಪಾಟ್ ಮಾಡೋದೆಲ್ಲ ನೆನ್ಪಿಟ್ಕೋಬೇಕು ಅಂತ ಹೇಳ್ತಿದ್ರು. ಹಂಗಾಗಿ ಇತಿಹಾಸವನ್ನ ನಮ್ಮ ತಲೆಯಲ್ಲಿ ಕೊರೆದಿಡುವಂತೆ ಕಾರ್ಯವನ್ನ ನಿರ್ವಹಿಸಿರುವಂತಕ್ಕಂಥ ಈ ನಮ್ಮ ಗುರುಗಳು ನಿಜಕ್ಕೂ ನಮಗೆ ಲಭಿಸಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಒಬ್ಬೊಬ್ರು ಶಿಕ್ಷಕರು ಒಂದೊಂದು ರೀತಿಯಲ್ಲಿ ಒಂದು ಎಕ್ಸ್ಪರ್ಟ್ ಇದ್ದಾರೆ ಇಲ್ಲಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನಲ್ಲಿ ಲೈಫ್ ಅಲ್ಲಿ ಸಕ್ಸಸ್ ಆಗಿದ್ವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಲ್ಲರೂ ಕೂಡ ಇಲ್ಲಿ ಸಕ್ಸಸ್ ಆದವರು ಇದ್ದಾರೆ ಸರ್, ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಹೌಸ್ ವೈಫ್ ಆದ್ರೂ ಕೂಡ ನಮ್ಮಲ್ಲಿ ಎಲ್ಲ ಹೆಣ್ಮಕ್ಳು ಬ್ಯೂಟಿ ಇದನ್ನ ಕಲ್ತಿದ್ದಾರೆ. ಮನೆಯಲ್ಲೇ ಬ್ಯೂಟಿ ಪಾರ್ಲರ್ಸ್ ಗಳಿದ್ದಾವೆ, ಆಮೇಲೆ ಟೈಲರಿಂಗ್ ಮಾಡ್ತಾರೆ, ಅಡಿಗೆ ಅರಮನೆ ಇದೆ. ಎಲ್ಲ ಅಂದ್ರೆ ಹೆಣ್ಮಕ್ಳಾಗಿ ಏನು ಮಾಡ್ತಾ ಇಲ್ಲ ಅನ್ನೋರು ಯಾರು ಇಲ್ಲ ಸರ್ ಇಲ್ಲಿ. ಪ್ರತಿಯೊಂದು ಕರಕುಶಲತೆಯನ್ನ ಪಡೆದಿರುವಂತಕ್ಕಂಥ ವಿದ್ಯಾರ್ಥಿನಿಯರು ನಿಮ್ಮ ಮುಂದೆ ಕೂತಿದ್ದಾರೆ. ವಿದ್ಯಾರ್ಥಿಗಳು ಒಬ್ರು ವಕೀಲ್ ಇದ್ದಾರೆ, ಒಬ್ರು ಟೀಚರ್ ಇದ್ದಾರೆ, ಒಬ್ರು ಅಲಗೌಡ ಪಾಟೀಲ್ ಅವರು ಆಗಮಿಸಬೇಕು, ಶಿವರಾಜ್ ಪಾಟೀಲ್ ಅವರು ಬರಬೇಕು, ವೈಶಾಲಿ ಪಾಟೀಲ್, ತ್ರಿಶಲಾ ಬಸ್ವಾಡೆ, ಇವರು 4 ಜನ ಬಂದು ನಮ್ಮ ಗುರುಗಳಾದ ಕೊರ್ಬು ಸರ್ ಅವರ ಸತ್ಕಾರವನ್ನ ನೆರವೇರಿಸಿಕೊಡ್ಬೇಕು. ಇತಿಹಾಸ ಬೋಧಕರಾದ ಕೊರ್ಬು ಸರ್ ಅವರು. ರೂಪಿಸ್ಕೊಂಡಿದ್ದೇನೆ. ಇವತ್ತಿನ ದಿನ ನಾನು MA BEd MPhil KSET NET PhD ಆಗ್ಬೇಕು ಅಂತಂದ್ರೆ ಅದು ನಮ್ಮ ಗುರುಗಳ ಒಂದು ಆಶೀರ್ವಾದ ಹಾಗೂ ಎಲ್ಲರ ಆಶೀರ್ವಾದ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ. ಈ ಒಂದು ಸತ್ಕಾರವನ್ನ ನೆರವೇರಿಸಲಿಕ್ಕೆ ಬರ್ತಾ ಇದ್ದಾರೆ ಅಪ್ಪಾಸಾಬ್ ಪಾಟೀಲ್, ಶಿವಾನಂದ್ ಪಾಟೀಲ್, ಸವಿತಾ ಪಾಟೀಲ್, ಆಕಾಶಿ ಬಡಿಗೇರ್. ದಯವಿಟ್ಟು ಇವರೆಲ್ಲರೂ ಮೇಲ್ ಬಂದು ಸತ್ಕಾರ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು. ಮುಂದಿನ ತಯಾರಿ ಸಂತೋಷ್ ಹೊನ್ಕಾಂಬಳೆ, ಸಂತೋಷ್ ಜೋಗ್ಜೆ, ರೇಖಾ ಸುಲ್ಪುಡೆ, ಪದ್ಮಶ್ರೀಗಳು ತಯಾರಿ ಇರಬೇಕು. ಭಾರತ
ಆಸನರಾಗಬೇಕು. ಮಾಳಿಸ್ ಅವರವರು ಶಾಂತಮೂರ್ತಿ ತಪೋನಿಧಿ. ಹಾಗಾಗಿ ಇವರು ಹೇಳ್ತಾ ಇರುವಂತಕ್ಕಂಥ ಒಂದೊಂದು ಸೂತ್ರ ನಾವು ಬಾಯ್ಪಾಟ್ ಮಾಡಿ ಬಂದು ಬೋರ್ಡ್ ಮೇಲೆ ಬಿಡಿಸ್ತಾ ಇದ್ವಿ, ನೆನಪಿದೆ. ಮಾಳಿಸ್ ಸರ್ ಅವರಿಗೆ ಸಂತೋಷ್ ಹೊನ್ಕಾಂಬ್ಳೆ, ಸಂತೋಷ್ ಜೋಗ್ಜೆ, ರೇಖಾ ಸುಳ್ಕುಡೆ, ಪದ್ಮಶ್ರೀ ಬೊಳೋಲ್ ಇವರು ಸತ್ಕಾರವನ್ನ ಮಾಡಿ ಸುಂದರ ಕ್ಷಣವನ್ನ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ದೇಶವ ಕಾಯುವ ಯೋಧರಿಗೆ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ವೇದಿಲ ಯೋಗಿಗೆ ಚಪ್ಪಾಳೆ. ವಿದ್ಯಾಧರ್ ಮೌರ್ಯ, ಬಾಬು ಮಿರ್ಜಿ, ಸುನೀತಾ ಕುಂಬಾರ್ ಹಾಗೂ ಪದ್ಮಶ್ರೀ ಚೌಗ್ಲೆ ಅವರು ನೆರವೇರಿಸಿಕೊಡ್ಬೇಕು. ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಆಗಮಿಸಬೇಕು. ವಿದ್ಯಾಧರ್ ಮೌರ್ಯ, ಬಾಬು ಮಿರ್ಜಿ, ಸುನೀತಾ ಕುಂಬಾರ್, ಪದ್ಮಶ್ರೀ ಚೌಗ್ಲೆ. ನಾವೆಲ್ಲರೂ ಫೈನಲ್ ಇರೋ ಇದ್ದಾಗ ಅವರು ಎಂಟ್ರಿ ಆಯ್ತು. ಯಾರಂತ ಗೆಸ್ ಮಾಡಿ ನೋಡೋಣ. AS ಪಾಟೀಲ್ ಸರ್, ರಿಯಲಿ ಗ್ರೇಟ್. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನ ಸ್ವಾಗತಿಸೋಣ. AS ಪಾಟೀಲ್ ಸರ್, ಈ ಒಂದು ಕಾರ್ಯಕ್ರಮದ ಹಿಂದ್ಗಡೆ ಅವ್ರದ್ದು ತುಂಬಾ ನಮಗೆ ಮಾರ್ಗದರ್ಶನ ಸಿಕ್ಕಿದೆ, ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಗುರವ್, ಸುನೀಲ್ ಮೇಲ್ಮಟ್ಟಿ, ಸನ್ಮತಿ ಚೌಗ್ಲೆ, ತೇಜಶ್ರೀ ಕಾಳೆ ಅವರು ಸತ್ಕಾರವನ್ನ ಮಾಡಿ ಈ ಕಾರ್ಯವನ್ನ ನೆರವೇರಿಸಬೇಕು ಅಂತ ಕೇಳ್ಕೊತೀನಿ. ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿನ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ, ದೇಶವ ಕಾಯುವ ಯೋಧರಿಗೆ ನನ್ನೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ವೇದಿಲ ಯೋಗಿಗೆ ಚಪ್ಪಾಳೆ. ಹೃತ್ಪೂರ್ವಕವಾದ ಅಭಿನಂದನೆಗಳು, ನಮಸ್ಕಾರಗಳು. ಈಗ ನಮಗೆ ವಿಜ್ಞಾನವನ್ನ ಬೋಧಿಸಿದಂತ ಶಿಕ್ಷಕರು, ಎಂದು ಮರೆಯಲಾಗದ ಒಂದು ನೆನಪಿನ ಶಿಕ್ಷಕರು, ಅದುವೇ CR ಬಸ್ತವಾಡೆ ಸರ್. ಬಸ್ತವಾಡೆ ಸರ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಬಸ್ತವಾಡೆ ಸರ್ ಅವರಿಗೆ ವೀರಭದ್ರ ಮಾಳಾಯಿ, ಶಿವಾನಂದ ಪಿರಾಜೆ, ನಿರ್ಮಲಾ ಕಾತ್ರಾಳೆ ಇವರು ಬಂದು ಸತ್ಕಾರ. ನಿಮಗಭಿಮಾನದ ಚಪ್ಪಾಳೆ, ಮಾರಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಧನ್ಯವಾದಗಳು. ಸರೋಜಿನಿ ಮುರುಗಾಲಿ ಅವರು ಬಂದು ಈ ಒಂದು ಸತ್ಕಾರವನ್ನ ನೆರವೇರಿಸಿಕೊಡ್ಬೇಕು. ಗೌರವ ಚಪ್ಪಾಳೆ, ಮಾದರ ಸುಂದರನು ಹರಿಸಿದ ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಕಟ್ಟಿಸಿದ ಭಾರತವ ನೀಡುತ್ತ ಸಲಹಿರುವ ವೇದಿಲ ಯೋಗಿಗೆ ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ನಿಮಗಿದ ಗೌರವ ಚಪ್ಪಾಳೆ. ಆಸೀನರಾಗಬೇಕು. ಇವರೆಲ್ಲರೂ ಕೂಡ ನಮ್ಮ ಶೈಕ್ಷಣಿಕ ರಂಗದಲ್ಲಿ ಸಾಧನೆಯ ಪಥದಲ್ಲಿ ಒಂದೊಂದು ಮೈಲುಗಲ್ಲಿಗಳು. ಇವರೆಲ್ಲ ಕಲ್ಲು, ಮೈಲಿನ ಕಲ್ಲು ಅಂತ ಹೇಳ್ತೀವಲ್ಲ, ಆ ತರ ಇವರೆಲ್ಲರೂ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆಲ್ಲ ನಿಜಕ್ಕೂ ಹೆಮ್ಮೆ ಅನಿಸ್ತದೆ. ಇವರ ಒಂದು ಸತ್ಕಾರವನ್ನ ಮಾಡ್ಲಿಕ್ಕೆ ಅಪ್ಪಾಸಾಬ್ ಹೆಮ್ಗಿರೆ, ಪ್ರಭಾಕರ್ ಸೂರ್ಯವಂಶಿ, ಜಯಶ್ರೀ ವಡ್ಡರ್, ಸುರೇಖಾ ಶಿರಗುಪ್ಪೆ ಇವರು ಆಗಮಿಸಬೇಕು.
ಅವರು ಮುಂಭಾಗದಲ್ಲಿ ಸ್ಟೇಜ್ ಮುಂಭಾಗದಲ್ಲಿ ಆಗಮಿಸಿ ಕುಳಿತುಕೊಳ್ಬೇಕು. ನಾನು ಇಲ್ಲಿ ಆಮಂತ್ರಿಸ್ತಾ ಇದ್ದೇನೆ ಬಾಬು ಮಿರ್ಜಿ ಅವರು, ಬಸು ಸುಳ್ಕುಡೆ ಅವರು, ಸಂಜು ಆಜೂರೆ ಅವರು, ಇದ್ರ ಜೊತೆಗೆ 3 ಜನ ಬರ್ರಿ, 3 ಜನ ಉಳಿದವ್ರು ಅಲ್ಲೇ ನಿಲ್ರಿ, ನಾ ಕರಿತೀನಿ ಮತ್ತೆ 3 ಜನ. ಈ ಒಂದು ಸತ್ಕಾರ ಕಾರ್ಯವನ್ನ ನೆರವೇರಿಸಿಕೊಡ್ಬೇಕು. ಸತ್ಕಾರ ಮಾಡ್ತಾ ಇದ್ದೀವಿ. ಕಾಮಣ್ಣವರವರು ಬಂದು ದಯವಿಟ್ಟು ಇವರಿಗೆ ಸತ್ಕಾರವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ರೇಖಾ ಸುಳ್ಕುಡೆ, ಅಪ್ಪಸ ಪಾಟೀಲ್, ಶಿವಾನಂದ್ ಸುಳ್ಕುಡೆ, ಶಿವಾನಂದ್ ಸುಳ್ಕುಡೆ, ನಮಗೆ ಮಾರ್ಗದರ್ಶನ ತೋರಿರುವಂತಕ್ಕಂಥ ಗುರು ವೃಂದದ ಹಿತವಚನ ಕೇಳುವಂತಕ್ಕಂಥ ಒಂದು ಕ್ಷಣ. ಗುರುಗಳು ತಮ್ಮ ಹಿತವಚನಗಳನ್ನ ಹೇಳುವುದಕ್ಕಿಂತ ಮುಂಚೆ ನಾವು ಯಾರ್ಯಾರು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಹಾಗಾಗಿ ಒಂದ್ ಮೈಕ್ ಅನ್ನ ಅಲ್ಲಿ ಕೆಳಗಡೆ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೈಕ್ ದಯವಿಟ್ಟು ಕೊಡ್ಬೇಕು. ಇವತ್ತು 0 ಆಗ್ತಾ ಇದ್ವಿ. 0 ಕೂಡ ವೇಟ್ ಇದ್ದೇ ಇರತ್ತೆ, ಇಲ್ಲ ಅಂತಲ್ಲ, ಆದ್ರೆ ಅದು ಮುಂದಿರತ್ತಾ ಹಿಂದಿರತ್ತಾ ನೋಡ್ಕೋಬೇಕು ಅಲ್ಲ. ಮುಂದೆ ಇದ್ರೆ ಮಾತ್ರ ಅದ್ರದ್ದು ವೇಟ್ ಅಥವಾ ಅದ್ರದ್ದೊಂದು ಹೆಚ್ಚು ಏನು ಮಹತ್ವ ಇದೆ ಅದು ಗೊತ್ತಾಗ್ತದೆ. ಹಾಗಾಗಿ ಅಂತ ಒಂದು 0ಯನ್ನ ತೀಡಿ ಸಾಕಾರ ಮೂರ್ತಿಯನ್ನಾಗಿಸಿದಂತ ಇಂಥ ಗುರುಗಳ ಮುಂದೆ ಇವತ್ತು ನಾವೆಲ್ಲರೂ ನಮ್ಮ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಪರಿಚಯವನ್ನ ಮಾಡ್ಕೋಬೇಕಾದ್ರೆ ದಯವಿಟ್ಟು ಎಲ್ಲರೂ ಜೋರಾಗಿ ತಮ್ಮ ಪರಿಚಯವನ್ನ ಹೇಳ್ಕೋಬೇಕು. ಚಪ್ಪಾಳಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸೋಣ. ಸ್ವಪರಿಚಯ ಕಾರ್ಯಕ್ರಮ. ಈಗ ಮೊದಲನೇದಾಗಿ ನನ್ನ ಹೆಸರು ಈ ಮ್ಯಾಲ್ ಬಂದು ಹೇಳಿ ನಡೀತದ ರೀ ಸರ್. ಸರ್ ಮ್ಯಾಲ್ ಬರ್ರಿ. ವಿದ್ಯಾಧರ್ ಸದಾಶಿವ ಮೌರ್ಯ ಅಂತ. ನಾನೀಗ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ. ಇವು ಕೂಡ ನಾನು ಪ್ರಸ್ತುತ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ಅದ್ರ ಜೊತೆಗೆ ಮೋಸ್ಟ್ ಕೋಆಪರೇಟಿವ್ ಅಂತ ಒಂದು ಕೋಆಪರೇಟಿವ್ ತೆಗೆದಿದೆ, ಅದರ ಅಧ್ಯಕ್ಷ ಕೂಡ ನಾನಿದ್ದೀನಿ. ಅದ್ರ ಜೊತೆಗೆ ಬುದ್ಧ ಫೌಂಡೇಶನ್ ಅಂತ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿದ್ದೀನಿ, ಅದ್ರ ಕೂಡ ಅಧ್ಯಕ್ಷ ನಾನು ಇದ್ದೇನೆ. ಈಗ ಜೊತೆಗೆ ಸಾಮಾಜಿಕವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ. ಧನ್ಯವಾದಗಳು. ನಾನು ಸಂಜಯ್ ವಸಂತ್ ಬಿರಾಜಿ ಯಡ್ರವಾಡಿ. ನಾನು ಈಗ ನನಗೆ ಗುರುಗಳಾದ ಎಲ್ಲರೂ ಕಲಿಸಿರುವಂಥ ವಿದ್ಯೆ ಆದ್ದರಿಂದ ಹಾಗೂ ಅವರ ಆಶೀರ್ವಾದದಿಂದ ಹಾಗೂ ನನ್ನ ತಂದೆ ತಾಯಿ ಹಾಗೂ ನನ್ನ ಕುಟುಂಬದವರ ಆಶೀರ್ವಾದದಿಂದ ಈಗ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಅದಾದ ಮೇಲೆ ನನ್ನ ವೈಯಕ್ತಿಕ ಉದ್ಯೋಗ ಇದಾವು. ಹಾಗಾಗಿ ಪ್ರಗತಿಕರ ರೈತನಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ನಾನು ವೃತ್ತಿಯಿಂದ ವಕೀಲ ಹಾಗೂ ರೈತ ಕೂಡ.
ಪುಷ್ಪ ಕೊಡ್ಬೇಕು. ಯಾರು ಹೇಳದ್ ಹೋಗ್ತೀರಿ ಅವರ ಪುಷ್ಪ ಕೊಡ್ಬೇಕು. ನಾನು ನಿಮ್ಮ ಎಕ್ಸ್ ಕ್ಯಾಪ್ಟನ್ ಅಲ್ವಾಡ ಪಾಟೀಲ್. ಈಗ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಪ್ರಗತಿಪರ ರೈತರಾಗಿಯೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬೆಸ್ಟ್ ಫಾರ್ಮರ್ ಅವಾರ್ಡ್ ಅಂತ ಸಿಕ್ಕಿದೆ. ಧನ್ಯವಾದಗಳು. ನೆಕ್ಸ್ಟ್ ಬಾಬು ಮಿರ್ಜಿ ಅವರು, ಭೀಮಾ ಗುರವ್ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಬಾಬುರಾವ್ ಅಪ್ಪಸಾಬ್ ಮಿರ್ಜಿ ಅಂತೇಳಿ ಇಂಗಳಿಂದ. ನಾನು ವೃತ್ತಿಯಿಂದ ಫಾರ್ಮಸಿಸ್ಟ್ ಅಂದ್ರೆ ಮೆಡಿಕಲ್ ಶಾಪ್ ಇದೆ ನಂದ, ಮತ್ತು ಜೊತೆಗೆ ಹೊಲ ಮನೆ ಕೆಲಸ ಮಾಡ್ತೀನಿ. ಧನ್ಯವಾದಗಳು. ನೆಕ್ಸ್ಟ್ ತಯಾರಿ ಶಿವಾನಂದ್ ಪಾಟೀಲ್. ನಾ ಭೀಮಾ ಬಸಪ್ಪ ಗುರು ಅಂತ ಚಂದ್ರವರು. ನಾ ವೃತ್ತಿಯಲ್ಲಿ ವಕೀಲ ವೃತ್ತಿ ಮಾಡ್ತಿದ್ದೀನಿ. ಧನ್ಯವಾದ. ನನ್ನ ಹೆಸರು ಶಿವಾನಂದ ಪಾಟೀಲ್ ಅಂತ ಯಡ್ರವಾಡಿ. ನಾನೀಗ ಪ್ರಸ್ತುತ ಬಸವೇಶ್ವರ PKPS ಯಡ್ರವಾಡಿಯಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಅಪ್ಪಸಾಬ್ ಪಾಟೀಲ್ ಅವರು. ಅಪ್ಪಸಾಬ್ ಸಿದ್ದು ಪಾಟೀಲ್ ಅಂತ ಯಡ್ರವಾಡಿ. ನಾನು ಕೆಲಸ ಮಾಡೋದು ಫೋರ್ವರ್ಡ್ ಬ್ಯಾಂಕಿನ ಮ್ಯಾನೇಜರಿಂದ ಕೆಲಸ ಮಾಡ್ತೀನಿ. ಅದರ ಜೊತೆಗೆ ಕೃಷಿಯನ್ನು ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಮಧ್ಯಾಹ್ನ. ನಾನು ಶಿವಾನಂದ್ ಸುಭಾಷ್ ಬಿರಾಜಿ. ನನ್ನ ರೋಲ್ ನಂಬರ್ 33 ಇತ್ತು. ಶಿವಾನಂದ್ ಕರೆಕ್ಟ್. ಯಾರಿಗೂ ರೋಲ್ ನಂಬರ್ ನೆನಪಿಲ್ರಿ ಸರಿ, ನೆನಪದ ನಂದು 5 ಇತ್ತು. ವೃತ್ತಿಯಿಂದ ಶಿಕ್ಷಕನಾಗಿದ್ದು ಸಂಜಯ್ ಗೌಡತ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಹಾಗೂ ಪರೀಕ್ಷಾ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅದೇ ರೀತಿಯಾಗಿ ಜೊತೆಗೆ ಕನ್ನಡ ಸಾಹಿತ್ಯದ ಕೆಲವು ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದ್ದೇನೆ. ಧನ್ಯವಾದಗಳು. ಗುರುಗಳಿಗೆ ವಿನಂತಿಸುತ್ತಾ, ನನ್ನ ಹೆಸರು ಗಣಪತಿ ಕಾಂಬ್ಳೆ. ನನ್ನ ಊರು ಹುಟ್ಟೂರು ಬಿದಿರೆವಾಡಿ, ಹೊಸಕೇರಿ ತಾಲೂಕ. ಆದರೆ ನಾನು ಸಿರುಗಪ್ಪಲ್ಲಿ ನಮ್ಮ ಮಾವಂದರ ಮನೆಯಲ್ಲಿ ಶಾಲೆ ಕಲಿಯಕ್ಕೆ ಬಂದಿದ್ದೀನಿ. ಆದ ಕಾರಣ ಈಗ ನಾನು ಒಂದು ಬಾರಿ ತಾಲೂಕು ಪಂಚಾಯತಿ ಸದಸ್ಯನಾಗಿ, 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ, 1 ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಈಗ ನಾನು ಕ್ಲಾಸ್ 2 ಕಾಂಟ್ರಾಕ್ಟರ್ ಅಂತ ಅರ್ಮನ್ ಪಡ್ಲಂಗೆ ನಾನು ಸಿವಿಲ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದೇನೆ. ಇದೇ ರೀತಿಯಾಗಿ ನಮ್ಮ ಸತೀಶನ ಜಾರಕಿಹೊಳಿ ಅವರ ಆಪ್ತರಾಗಿ ಕೆಲಸ ಮಾಡ್ತಿದ್ದೇನೆ. ಧನ್ಯವಾದಗಳು. ಈಗ ಮುಂದಿನ ತಯಾರಿ ರಾಜು ಪೀರನ್ ಅವರ್. ಗುರುಗಳಿಗೆ ವಂದನೆ. ನನ್ನ ಹೆಸರು ಸಂಜಯ್ ಆಜರೆ ಅವರು. ನಾನು ರೈತನಿದ್ದೇನೆ. ಧನ್ಯವಾದಗಳು. ಈಗ ರಾಜು ಪೀರನ್ ಅವರವರು ಆಗಮಿಸಬೇಕು. ನನ್ನ ಹೆಸರು ರಾಜೇಂದ್ರ ರತನ್ ಪೆರಲು ಅಂತ. ಅಪ್ಪಸಾಬ್ ಹೆಮ್ಗಿರಿ. ನಾವು ಇಂಗ್ಲಿಯವರು ಗೌತಮ್ದವರ ಶೇಖಿ ಮಾಡ್ತಾ ಇದ್ದೀವಿ. ಮುಂದಿನ ತಯಾರಿ ಸಂತೋಷ್ ವನ್ಕಾಂಬ್ಳೆ. ನಾನು ಅಪ್ಪಸಾಬ ಅನ್ನಪ್ಪ ಹೆಂಗಿರೆ. ನನ್ನ ಮೋಟರ್ ಸೈಕಲ್ ರಿಪೇರಿ ಮಾಡ್ತೀವಿ. ಥ್ಯಾಂಕ್ ಯು. I'm a member professional. I'm engineer. Working as assistant manager in one of top IT company. ಧನ್ಯವಾದಗಳು. ಶಿವಾನಂದ್ ಸುಳ್ಕುಡೆ ಅವರು ಆಗಮಿಸಬೇಕು. ಶಿವಾನಂದ್ ಸುಳ್ಕುಡೆ ಬೇಗ ಬರಬೇಕು. 24x7 ಎಲ್ಲರಿಗೂ ಕಾಲ್ ಮಾಡಿ ಹುರಿದುಂಬಿಸಿದವ್ರು ಶಿವಾನಂದ್ ಸುಳ್ಕುಡೆ. ಎಲ್ತಕ ಬಂತ ಶಿವಾನಂದ್ ಸೋಕುಡಿ ಅವರು ಮುಂಜಾನೆ 7 ಗಂಟೆಗೆ ಕಾಲ್ ಮಾಡ್ತಿದ್ದಾರೆ. ಕಾರ್ಯಕ್ರಮ ಹೆಂಗೆ ಮಾಡೋತ್ತದೆ. ಫಸ್ಟ್ ಹೂವ ತಗೋರಿ ಸರ್. ಇಂಟ್ರೊಡಕ್ಷನ್ ಕರೆದಿಲ್ಲ. ನನ್ನ ಹೆಸರು ಶಿವಾನಂದ್ ಸಾತೂರ ಸೋಕುಡಿ ಅಂತ. ನಾನು ಕೃಷಿ ಜಿಲ್ಲೆ. ಮುಂದಿನ ತಯಾರಿ ಸುನಿಲ್ ಜೋಗ್ಜೆ. ಹಲೋ. ಸಂತೋಷ್ ಜೋಗ್ಜೆ. ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ನಾನು ಪ್ರಭಾಕರ್ ಮಲ್ಲಪ್ಪ ಸೂರ್ಯವಂಶಿ. ನಾನು ಸತತವಾಗಿ 15 ವರ್ಷಗಳ ಕಾಲ ಬೆಳಗಾವಿ ನ್ಯಾಯಾಲಯದಲ್ಲಿ ವಕೀಲಿ ವರ್ತಿಯನ್ನು ವರ್ತಿಸುತ್ತಿದ್ದೇನೆ. ಅದೇ ಕಾರಣ
ಬೆಳಗಾವಿಯಲ್ಲಿ ಮಲ್ಟಿಪರ್ಪಸ್ ಕೋಆಪರೇಟಿವ್ 5 ಸೊಸೈಟಿಗಳಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ಥ್ಯಾಂಕ್ ಯು. ಸಂತೋಷ್ ಜೋಗ್ ಜೋಗುಜಿ ಸೌಂದತ್ತಿ, ನಾನು ಪ್ರಗತಿಪರ ರೈತ. ಥ್ಯಾಂಕ್ ಯು. ನನ್ನ ಹೆಸರು ಸುನೀಲ್ ಜಪ್ಪಾನಿ ಮಲ್ಮಟ್ಟೆ, ನನ್ನ ವೃತ್ತಿ ಶೇತಿ. ಧನ್ಯವಾದಗಳು. ವೀರಭದ್ರಲ್ಲಿ ಕಾರ್ಯಕ್ರಮದಲ್ಲಿ ಅವರು ದಯವಿಟ್ಟು ಈ ಕಡೆ ಸ್ಟೇಜ್ ಕಡೆ ಆಗಮಿಸಬೇಕು. ಹಲೋ, ನನ್ನ ಹೆಸರು ವೀರಭದ್ರ ಅಪ್ಪಸಾಬ್ ಮಾಳಿ, ನಾನು ಹೊಲಮನೆ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್. ಕೊಟ್ಟು ಇವರಿಬ್ರು ನಮ್ಮ ಕ್ಲಾಸ್ಮೇಟ್ಸು ಹೌದು, ಹಾಫ್ ಶರ್ಟ್ ಕೂಡ ಹೌದು. ರಾಯಗೊಂಡ ಪಾಟೀಲ್, ಮನೆಯಲ್ಲಿ ಕೆಲಸ ಮಾಡ್ತೀವಿ. ವೈಶಾಲಿ ಪಾಟೀಲ್ ಅವರು ಆಗಮಿಸಬೇಕು. ನನ್ನ ಹೆಸರು ವೈಶಾಲಿ ಚಂದ್ರಕಾಂತ್ ಪಾಟೀಲ್, ನನ್ನ ಮದುವೆ ಮಾಡಿ ಕೊಟ್ಟ ಊರು ಹುಬ್ವಾಡ್. ನಾನು ಗೃಹಿಣಿಯಾಗಿದ್ದೇನೆ. ಥ್ಯಾಂಕ್ ಯು. ನಿರ್ಮಲಾ ಕಾತ್ರಾಳಿ ಅವರು ತಯಾರಿ ಇರಬೇಕು, ಸ್ಟೇಜ್ ಹತ್ರ ಬಂದು ನಿಂತ್ಕೋಬೇಕು. ನನ್ನ ಹೆಸರು ತ್ರಿಶಲಾ ಹೊಸವಾಡೆ, ನಾನು ಹೌಸ್ ವೈಫ್. ಥ್ಯಾಂಕ್ ಯು. ನಿರ್ಮಲಾ ಕಾತ್ರಾಳಿ ಅವರು ಬರಬೇಕು. ತ್ರಿಶಲಾ ಹೊಸವಾಡೆ ಅವರು ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರು ಕೂಡ ಆದರು, ಹೇಳ್ಕೋವಾರ ನೋಡಿಲ್ಲಿ. ನಾವೇನೋ ಕೇಳಂಗಿಲ್ಲಪ್ಪ ನಿಮ್ಗೆ. ನಾನು ನಿರ್ಮಲಾ ತಾತಾಸಾಬ್ ಕಾತ್ರಾಳೆ, ಗೃಹಿಣಿ, ಊರು ಶಮ್ನೆವಾಡಿ. ಜಯಶ್ರೀ ಚೌಗ್ಲಿ ಅವರು ಸ್ಟೇಜ್ ಮೇಲೆ ಆಗಮಿಸಬೇಕು. ಜಯಶ್ರೀ ಚೌಗ್ಲಿ ಅವರಿಗೆ ನಿರ್ಮಲಾ ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕು. ವರ್ಷಾ ಲೋಹಾರ್ ಮುಂದಿನ ತಯಾರಿ. ಆಕಾಶಿ ಬಡಿಗೇರ್ ಅಂತ ಕೂಡ ಹೇಳ್ಬೋದು. ಚೌಗಲೆ, ಮನೆ ಗೃಹಿಣಿ. ಓಕೆ, ಆಕಾಶಿ ಶ್ರಮಿಸಿದ್ದಾರೆ. ನಾನು ಆಕಾಶಿ ಬಡಿಗೇರ್, ನಾನು ಊರು ಮೈಸೂರು. ಅರ್ಚನಾ ಕುಂಬಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲರಿಗೂ ಗುರುಗಳಿಗೆಲ್ಲ ವಂದನೆಗಳು. ಈಗ ನನ್ನ ಹೆಸರು ಅರ್ಚನಾ ಗುರ್ಲಿಂಗ್ ಕುಂಬಾರ, ನಾನು ಕೊಟ್ಟದ ಕಂಪನಟ್ಟಿ. ಈಗ ನಾನು ವರ್ಕ್ ಮಾಡ್ತಾ ಇರೋದು ಆಶಾ ವರ್ಕರ್. ಸವಿತಾ ಪಾಟೀಲ್ ಅವರು ಆಗಮಿಸಬೇಕು. ನನ್ನ ಕೆಲಸ ಆಶಾ ವರ್ಕರ್, ಆಮೇಲೆ ಆಶಾ ಸಮುಖಾರ ಅಂತ ಕೆಲಸ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸವಿತಾ ಪಾಟೀಲ್ ಅವರು ಆಗಮಿಸಬೇಕು. ಸವಿತಾ ಪಾಟೀಲ್, ನಾ ಇರೋದು ನಿಪ್ಪಾಣಿ ಹತ್ರ ಬೆನಾಡಿಯಲ್ಲಿ. ಈಗ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ನನ್ನ ಹೆಸರು ಪ್ರೇಮಿಲಾ ದೇವಮುರೆ ಇನ್ಸಲ್ಕರ್ಜಿ, ಗಾರ್ಮೆಂಟ್ ಅಂತೆ ಮಾಡ್ತೀನಿ. ಅವರಿಗೆ ಹಲೋ, ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಗೀತಾ ಚಂದ್ರಕಾಂತ್ ಚೌಲೆ, ಶಿವಗುಪ್ಪೆಲೆ ಇರೋದು, ಮನೆ ಗೃಹಿಣಿ. ಥ್ಯಾಂಕ್ ಯು. ತೇಜಸ್ವಿ ಕಾಳೆ ಅವರ ಮೇಲೆ ಆಗಮಿಸಬೇಕು. ಮುಂದಿನ ತಯಾರಿ ಸುನೀತಾ ತಮದಡ್ಡಿ. ನಾನು ತೇಜಸ್ವಿ ಕಾಳೆ, ಫ್ಯಾಷನ್ ಡಿಸೈನ್. ಮುಂದಿನ ತಯಾರಿ ತಮದಡ್ಡಿ, ಮುಳವಾಡ. ಜಯಶ್ರೀ ವಡ್ಡರ್ ಅವರು ಬರಬೇಕು. ಅವರು ಸ್ಟೇಜ್ ಹತ್ರ ಬರಬೇಕು. ನಾನು ಜಯಶ್ರೀ ವಡ್ಡರ್, ನಾನು ಇರುವುದು ಜಮಖಂಡಿಯಲ್ಲಿ. ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡುತ್ತೇನೆ, ಆಮೇಲೆ ಗಾರ್ಮೆಂಟ್ಸ್ ಕೆಲಸಕ್ಕೂ ಹೋಗ್ತೇನೆ. ಧನ್ಯವಾದಗಳು. ಸನ್ಮತಿ ಚೌಗ್ಲಿ ಅವರು ಸ್ಟೇಜ್ ಮೇಲೆ ಆಗಮಿಸಬೇಕು. ಮುಂದಿನ ತಯಾರಿ ಪದ್ಮಶ್ರೀ ಬಳೋಲ್. ಈಗ ಸಿಲ್ವಾಸ ನಗರದಲ್ಲಿ ಗೃಹಿಣಿ ಮತ್ತು ಪಾರ್ಟ್ ಟೈಮ್ ಅಕೌಂಟಿಂಗ್ ಜಾಬ್. ಧನ್ಯವಾದಗಳು. ಪದ್ಮಶ್ರೀ ಬಳೋಲ್ ಅವರಿಗೆ ಸನ್ಮತಿಯವರು ಪುಷ್ಪವನ್ನು ನೀಡಬೇಕು. ರೇಖಾ ಸುಳ್ಕೊಡೆ ಅವರು ಸ್ಟೇಜ್ ಹತ್ರ ಆಗಮಿಸಬೇಕು. ಮೊದಲು ಪದ್ಮಶ್ರೀ ಬಳೋಲ್, ಈಗ ಪದ್ಮಶ್ರೀ ಗನಿ ಇರೋದು ಚಿಂಚಲಿ, ಮಾಯಕ ಚಿಂಚಲಿ, ಹೌಸ್ ವೈಫ್.
ಮುಂದಿನ ತಯಾರಿ ಆಯಿಷಾ ಕನ್ನಡ ಸ್ಟೇಜ್ ಹತ್ರ ಬರ್ಬೇಕು. ಮೊದಲು ರೇಖಾ ಸೂಕುಡಿ, ಈಗ ರೇಖಾ ಪಾಟೀಲ್ ಇರೋದು ನರವಾಡ ಹೌಸ್. ಥ್ಯಾಂಕ್ ಯು. ಆಯಿಷಾ ಕನ್ವಾಡಿ ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಮುಂದಿನ ತಯಾರಿ ಸುನೀತಾ ಕುಂಬಾರ್. अस्सलाम वालेकुम, मेरा नाम आयशा कनवाड़े, मैं चुपड़ी में रहती हूँ. ಥ್ಯಾಂಕ್ ಯು. ಮುಂದಿನ ತಯಾರಿ ಸರೋಜಿನಿ ಮುರುಗಾಲಿ ಅವರು ಸ್ಟೇಜ್ ಹತ್ರ ಬಂದು ನಿಲ್ಬೇಕು. ಈಗ ವಿಮಲ್ ಕಾಂಬಳೆ ಅವರು ಪುಷ್ಪವನ್ನ ತಗೋತಾ ಇದ್ದಾರೆ. ಸರೋಜಿನಿ ಮುರುಗಾಲಿ ಬಂದು ನಿಂತ್ಕೋಬೇಕು ಸ್ಟೇಜ್ ಹತ್ರ. ಭೀಮರಾವ್ ಕಾಂಬಳೆ, ನಾನು ಟೈಲರಿಂಗ್ ಮಾಡ್ತೇನೆ, ಬೆಳಗಾವದಲ್ಲಿ ಇರೋದು. ಮುಂದಿನ ತಯಾರಿ ನನ್ನ ಹೆಸರು ಸರೋಜಾ ಮುರುಗಾಲಿ, ನಾನು ಗೃಹಿಣಿ. ರೇಣುಕಾ ಮಡಿವಾಳ ಅವರಿಗೆ ಸರೋಜಿನಿ ಅವರು ಪುಷ್ಪವನ್ನ ಕೊಡಬೇಕು. ಮುಂದಿನ ತಯಾರಿ ವಿಮಲ್ ಶಿರ್ಗುಪ್ಪೆ ಅವರು ಸ್ಟೇಜ್ ಹತ್ರ ಬರಬೇಕು. ನನ್ನ ಹೆಸರು ಸುರೇಖಾ ಶಿರ್ಗುಪ್ಪೆ. ಪೈಲಾ ಇರೋದು ರೇಣುಕಾ ಬಾಬು ಮಡಿವಾಳ್. ನಾನು ಈಗ ಗೃಹಿಣಿಯಾಗಿದ್ದೇನೆ. ಮತ್ತು ಇದ್ರಾಗ ಕನ್ನಡ ಉರ್ದು ಹೈಸ್ಕೂಲ್ ಶಾಲೆಯಲ್ಲಿ ಅಡಿಗೆ ಸಹಾಯಕ್ಕಾಗಿ ಕೆಲಸ ಮಾಡುತ್ತೇನೆ. ನನ್ನ ಹೆಸರು ಸುರೇಖಾ ಮಲ್ಲಪ್ಪ ಶಿರುಗುಪ್ಪೆ. ನಾ ಹೊಸ ಇಂಗ್ಲಿ ಗೌಟನ್, ಈಗ ಸುರೇಖಾ ಮಾವಲ್ ಡಿಗ್ರಿ. ನನ್ನ ಮನೆಗೆ ಗೃಹಿಣಿ. ನನ್ನ ಹೆಸರು ಪದ್ಮಶ್ರೀ ಚೌಗ್ಲೆ ಅಂತ. ಗಂಡ ಮನೆಯಾಗೂ ಚೌಗ್ಲೆ, ತವ್ರ ಮನೆಯಾಗೂ ಚೌಗ್ಲೆ. ಈಗ ನಾ ಪ್ರಸ್ತುತವಾಗಿ ಚಿಕ್ಕೋಡಿಯ KLEಯಲ್ಲಿ ಪ್ರೊಫೆಸರ್ ಆಗಿ ಡಿಗ್ರಿ ಸೆಕ್ಷನ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಿಂದಿ ಲೆಕ್ಚರರ್ ಕಮ್ HOD. ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಹಾಗೂ ಆಶೀರ್ವಾದನೇ ಕಾರಣ ಅಂತ ಹೇಳಿಕೆ ಹೆಮ್ಮೆ ಆಗುತ್ತದೆ. ಥ್ಯಾಂಕ್ ಯು ವೆರಿ ಮಚ್. ಮಡಿಕೆಯ ಮಾಡಲು ಮಣ್ಣೆ ಮೊದಲು, ಮಡಿಕೆಯ ಮಾಡಲು ಮಣ್ಣೆ ಮೊದಲು, ತೊಡಿಕೆಯ ಮಾಡಲು ಹೊನ್ನೆ ಮೊದಲು, ಶಿವಪಥವರಿಯಲು ಗುರುಪಥ ಮೊದಲು, ಶಿವಪಥವರಿಯಲು ಗುರುಪಥ ಮೊದಲು ಎಂಬಂತೆ ಈ ಒಂದು ವಚನವನ್ನ ನೆನೆಸ್ಕೊಳ್ತಾ ಗುರುಗಳಿಗೆ ನಾನು ಸ್ಟಾಪ್ ಮಾಡಿದ್ದೀನಿ. ಹಾಗಾಗಿ ನಮ್ಮನ್ನೆಲ್ಲ ಉದ್ಧರಿಸಲು ಗುರು ನಮಗೆ ಮಾರ್ಗ ತೋರಿಸಿದ್ದಾರೆ. ಆ ಗುರುಗಳ ಒಂದು ಹಿತವಚನಗಳು ಈಗ ನಾವು ಕೇಳೋಣ. ಮೊದಲನೇದಾಗಿ ನಾನು ಇಲ್ಲಿ ತಮ್ಮ ಅನಿಸಿಕೆ ಹಾಗೂ ಹಿತವಚನಗಳನ್ನ ಆಡಲು ಕರೀತಾ ಇರೋದು ಎಸ್.ಎ. ಪಾಟೀಲ್ ಸರ್. ಎಸ್.ಎ. ಪಾಟೀಲ್ ಸರ್ ತಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚ್ಕೋಬೇಕು, ಆಶೀರ್ವಾದವನ್ನ ನೀಡಬೇಕು. ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಸುಮಾರು 27-28 ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳು ಇವತ್ತು ತಾವೆಲ್ಲ ಕೂಡಿಕೊಂಡು ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ಟಂತಹ ಎಲ್ಲ ರೂವಾರಿಗಳಿಗೆ ನಾನು ಮೊದಲು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ಗುರುವಂದನಾ ಕಾರ್ಯಕ್ರಮ. ಅದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಲ್ಲಿ ನಿಂತು ಭಾಷಣ ಮಾಡೋಕ್ಕಿಂತ ನನ್ನ ಅನಿಸಿಕೆಯನ್ನು ಬರೆದುಕೊಂಡು ಬಂದೇನೆ. ಅಷ್ಟೇ ಸಂಕ್ಷಿಪ್ತದಲ್ಲಿ ಈ ಸಂದರ್ಭ ನಾನು ಹೇಳಬಯಸ್ತಾ ಇದ್ದೇನೆ. ಮನುಷ್ಯ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕು. ಆ ಗುರಿ ತಲುಪಲು ಸತತ ಪ್ರಯತ್ನ ಮಾಡ್ತಾ ಇರಬೇಕು. ಅದು ಸಾಧಿಸಲಿಕ್ಕೆ ಸತತ ಮಾರ್ಗವನ್ನು ಹುಡುಕ್ತಾ ಇರಬೇಕು. ಹೀಗೆ ನಮ್ಮ ಜೀವನದಲ್ಲಿ ನಾವು ಪ್ರಯತ್ನ ಮಾಡುವಾಗ ಎಷ್ಟೋ ಸಮಸ್ಯೆಗಳು ಎದುರಾಗಬಹುದು. ಆ ಸಮಸ್ಯೆಗಳನ್ನು ದಿಟ್ಟವಾಗಿ, ಧೈರ್ಯವಾಗಿ, ಛಲದಂಕ ಮಲ್ಲರಾಗಿ ಅದನ್ನು ನಾವು ಎದುರಿಸ್ತಾ ನಮ್ಮ ಕಾರ್ಯವನ್ನು ಸಾಧಿಸಬೇಕು. ಹಾಗೆ ಇವತ್ತು ಇಲ್ಲಿ
ಇದಕ್ಕೊಂದು ಜೀವಂತ ಉದಾಹರಣೆ ಅಂದರೆ, ಈಗಾಗಲೇ ಈ ಸ್ಟೇಜ್ ಮೇಲೆ ನಿಂತು ಕಾರ್ಯಕ್ರಮದ ನಡೆಸಿಕೊಟ್ಟಂಥ ಚೌಲಾ ವಿದ್ಯಾರ್ಥಿನಿ, ಇವಳು MA ಮುಗಿಸ್ಯಾಳ, ನೆಟ್ ಎಕ್ಸಾಮನ್ನು ಮುಗಿಸ್ಯಾಳ, ಆ PhD MPhil ಮಾಡಿ ಅದು ಡಾಕ್ಟರೇಟ್ ಪದವಿ. ಅಷ್ಟಕ್ಕೆ ಆಕೆ ಬಿಡದೆ ತನ್ನ ಛಲವನ್ನು, ತನ್ನ ಗುರಿಯನ್ನು ಇನ್ನೊಂದು PhD ಮಾಡಬೇಕಂತ ತಿಳ್ಕೊಂಡು ಆಕೆ PhD ಮಾಡ್ತಾಳೆ ಅನ್ನೋ ಕೇಳಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಶಾಲೆಯಿಂದ ಇದಕ್ಕಿಂತಲೂ ಮುಂಚೆ ಕೆಲವರು PhD ಪದವಿಯನ್ನು ಪಡೆದಿದ್ದಾರೆ. ನಿಮ್ಮ ಮಂಗಾವತಿಯಲ್ಲ, ಮಂಗಾವತಿಯಲ್ಲಿ ಒಬ್ಬ ವಿದ್ಯಾರ್ಥಿ PhD ಮಾಡಿ, ಅದರಂತೆ ಘಾಟಿಗೆ ಅಂತ ಹೇಳಿದ್ದ ಅವನು PhD ಮಾಡಿದ್ದಾನೆ. ಚಿದಾನಂದ ಪಾಟೀಲ್ ಅಂತ ತಿಳ್ಕೊಂಡು PhD ಮಾಡಿದ್ದಾರೆ. ಅಂದರೆ ಈ ವಿದ್ಯಾಸಂಸ್ಥೆಯ ಮಾರ್ಗದರ್ಶನ ಎಷ್ಟೊಂದು ಮಟ್ಟಕ್ಕೆ ಬಂದಿದೆ ಅನ್ನೋದು ತಾವು ಹೇಳ್ಬೋದು. ಇದಕ್ಕೊಂದು ಇನ್ನೊಂದು ಉದಾಹರಣೆ ಹೇಳ್ತೇನೆ. ಯಾಕಂದರೆ ನಿಮ್ಮಲ್ಲಿ ಛಲ ಇರಬೇಕು, ಗುರಿ ಇರಬೇಕು, ಸಾಧನೆ ಮಾಡಬೇಕು, ಅದಕ್ಕೆ ತಕ್ಕ ಫಲ ಸಿಗ್ತದೆ ಅಂತ ತಿಳ್ಕೊಂಡು ನಾನು ಹೇಳಬಯಸ್ತಾ ಇದ್ದೀನಿ. ಇದಕ್ಕೊಂದು ಉದಾಹರಣೆ, ಈ ಹಿಂದೆ ಉತ್ತರ ಹರಿಯಾಣ ಅಂತಕ್ಕಂಥ ಊರದ ಸ್ಟೇಟ್ ಅದ, ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ಚಿಕ್ಕ ಒಂದು ಗ್ರಾಮದಲ್ಲಿ ವಾಸಿಸ್ತಾ ಇದ್ದಳು ಹೆಣ್ಮಗಳು. ಆಕೆಯಲ್ಲಿ ಒಂದು ಏನು ಛಲ, ನಾನು IPS ಆಗಬೇಕು ಅಂತ ತಿಳ್ಕೊಂಡು, ಇದು ನಿಜವಾಗಿಯೂ ಘಟನೆ ನಡೆದದ್ದ ಘಟನೆ. ಇದು IPS ಆಗಬೇಕಂತಂತೂ ಆಕೆ ವಿಚಾರ ಇತ್ತು. ಅದಕ್ಕೆ ಆ ರೀತಿಯಾಗಿ ತನ್ನ ಪೂರ್ವ ತಯಾರಿ ಮಾಡ್ಕೊಂಡಿದ್ರು. ಆದರೆ ಆಕೆ ಇರೋದು ಚಿಕ್ಕ ಗ್ರಾಮ. ಎಕ್ಸಾಮ್ ಕೊಡ್ಲಿಕ್ಕೆ ಹೋಗ್ಬೇಕಾದ್ರೆ ಪಟ್ಟಣದಲ್ಲಿ ಸೆಂಟರ್ಗಳು ಇರ್ತಿದ್ದವು, ಎಕ್ಸಾಮ್ ಅಂತದ್ದು. ಅಲ್ಲಿ ಹೋಗ್ತಾ ಇದ್ದಳು. ನಡುವೆ ದಾರಿಯಲ್ಲಿ ಏನಾಯಿತು ಯಾರಿಗೆ ಗುರುತು, ಆಕೆ ಟ್ರೈನಿಂದ ಕೆಳಗೆ ಬಿದ್ದು ಕೈಕಾಲ ಮುರಿದು. ಆಕೆ ಒಂದು ಗುರಿ ಏನಿತ್ತು, ಒಂದು ಛಲ ಇತ್ತು, ಅಲ್ಲಿಗೆ ಮಟಕಾಯ್ತು ಅದು. ಆಕೆ ಆಸ್ಪತ್ರೆಯಲ್ಲಿ ಗುಣಮುಖರಾಗಿ ಮತ್ತೆ ತನ್ನ ಗುರಿಯನ್ನು, ಇನ್ನೊಂದು ಗುರಿಯನ್ನು ಸಾಧಿಸಬೇಕಂತ ತಿಳ್ಕೊಂಡು ವಿಚಾರ ಇಟ್ಟುಕೊಂಡು ಆಕೆ ಮೌಂಟ್ ಎವರೆಸ್ಟ್ ಪರ್ವತಾರೋಹೆಯನ್ನು ಏರಿದಳು. ಅವಳಿಗೆ ಅಂದರೆ ಆಕೆ ಗುರಿ, ಆಕೆ ಛಲ, ಹಠ, ಹೀಗೆ ಪ್ರತಿಯೊಬ್ಬರಿಗೆ ಈ ಥರ ಇತ್ತಂದರೆ ಯಾಕೆ ದೇಶ ಸುಧಾರಣೆ ಆಗ್ತದೆ. ಅದಕ್ಕೆ ಅಂಥ ಆ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿ ಧ್ವಜವನ್ನು ಅಲ್ಲಿ ತಲುಪಿಸಿದರು. ಅಂಥ ಹಠ ಹೆಣ್ಮಗಳು. ಅದೇ ರೀತಿಯಾಗಿ ನಾವು ಹೇಳ್ತೀವಿ, ನಮ್ಮ ಹೃದಯವನ್ನು ಶ್ರೀಮಂತಿಯನ್ನಾಗಿ ಮಾಡಬೇಕು ಅಂತ ನಮ್ಮ ಹೃದಯ. ಅದಕ್ಕೆ ನಾನು ಹೇಳ್ತೀನಿ, ಯಾರು ಜೀವನವನ್ನು ಹಾಗೂ ಜಗತ್ತವನ್ನು ಅರಿತುಕೊಳ್ಳುತ್ತಾರೋ ಅವರು ಮಹಾತ್ಮರಾಗುತ್ತಾರೆ. ದೀಪ ಎಷ್ಟು ಶಾಂತವಾಗಿ ಪ್ರಜ್ವಲಿತವಾಗಿ ಉರಿದು ನಮಗೆ ಬೆಳಕನ್ನು ಕೊಡುತ್ತದೆ, ಆದರೆ ತನ್ನ ಮೈಯನ್ನು ತಾನು ಸುಟ್ಟುಕೊಳ್ಳುತ್ತದೆ. ಆ ರೀತಿಯಾಗಿ ಇಲ್ಲಿ ಇದು. ಅದೇ ರೀತಿಯಾಗಿ ಹೂವಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿರುವುದಿಲ್ಲ, ಅವುಗಳಲ್ಲಿ ಸೌಂದರ್ಯವಾದಂಥ ತುಂಬಿರ್ತದೆ. ಆ ಹೂವಿನಲ್ಲಿ ಎಷ್ಟು ಸುಂದರ ಕಾಣ್ತದೆ. ಹೂವಿನ ತೋಟ ನೋಡಿದರೆ ಅಲ್ಲಿ ಇನ್ನೊಂದುಗಳಿಗೆ ಇನ್ನೊಂದು ಕೂಡಬೇಕು, ಅಲ್ಲಿ ಆ ವಿಶ್ರಾಂತಿ ತಗೋಬೇಕು ಅಂತಕ್ಕಂಥ ಆ ಸೌಂದರ್ಯ ಅಲ್ಲಿ ಇರ್ತದೆ. ಆ ರೀತಿಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಂಥ ಸೌಂದರ್ಯವನ್ನು ಎಲ್ಲ ಕಡೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ತಾಂತ್ರಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಬೇಸಾಯದ ಕ್ಷೇತ್ರದಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಎಲ್ಲದರಲ್ಲಿಯೂ ನಮ್ಮ ಈ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಬುದ್ಧಿಜೀವಿಗಳ ಆಶೀರ್ವಾದ ಅಂತ ಹೇಳ್ಬೋದು. ನಮ್ಮ ಸಂಸ್ಥೆಯ ಸಿದ್ದೇಶ್ವರ ಅಪ್ಪಗಳವರ ಆಶೀರ್ವಾದ ಅಂತ ಹೇಳಬೇಕು. ಅವರ ಆಶೀರ್ವಾದದಿಂದ ಎಲ್ಲ ಕಡೆಗೆ ನಮ್ಮ ಅದರಂತೆ ನಾವು ಬೆಳಕು ಮತ್ತು ಹೂವಿನಂತೆ ಬದುಕಬೇಕು. ನಾವು ಬೆಳಕು ಮತ್ತು ಹೂವಿನಂತೆ ಬದುಕಬೇಕಂದ್ರೆ ಮೃದುವಾಗಿರಬೇಕು. ಅಂದಾಗ ನಮ್ಮ ಜೀವನ ಸುಂದರ ಆಗ್ತದೆ. ಅದುವೇ ಸುಂದರ ಜೀವನ, ಅದುವೇ ಬದುಕು ಅಂತ ಹೇಳ್ತಾರೆ. ಆ ನಿಸರ್ಗ ದೇವರು ನಮಗೆ ಗಾಳಿ, ಮಳೆ, ಅನ್ನ, ನೀರು ಎಲ್ಲವನ್ನು ನಿಸರ್ಗ ದೇವರು ಒಪ್ಪಿಸಿದ್ದಾನೆ, ಕೊಟ್ಟಿದ್ದಾನೆ. ನಿಸರ್ಗದಿಂದ ಕಲಿತು ಬದುಕನ್ನು ಬೆಳಗಿಸ್ಕೊಳ್ಳಬೇಕು. ಅದಕ್ಕೆ ನಿಸರ್ಗ ಹೇಗದೆ ನೋಡಿದರೆ ಎಷ್ಟು ಸುಂದರ ಕಾಣ್ತದೆ ಆ ನಿಸರ್ಗ. ಆ ರೀತಿಯ ನಾವು ಅದನ್ನು ಅರಿತುಕೊಳ್ಳಬೇಕು. ಇಂಥ ಅದ್ಭುತವಾದ ನಿಸರ್ಗದಲ್ಲಿ ಬಾಳು ನಾವು ಪುಣ್ಯವಂತರು. ಈ ನಿಸರ್ಗದಲ್ಲಿ, ಈ ಭೂಮಿ ಮೇಲೆ ನಾವು ಜನ್ಮ ತಾಳಿದ್ದು ನಾವು ಪುಣ್ಯವಂತರು ಅಂಥೇಳಿ ಭಾವಿಸಬೇಕು. ಅದಕ್ಕೆ ನಾವು ಯಾವುದೇ ರೀತಿಯ ಭೇದ ಭಾವವನ್ನು ಮಾಡದೆ, ಅವನು ಹಿರಿಯ, ಅವನು ಕಿರಿಯ, ಅವನು ಉಚ್ಚ, ಅವನು
ನೀಚ, ಅವನು ಕೋಟ್ಯಾಧಿಪತಿ, ಅವನು ಲಕ್ಷಾಧಿಪತಿ, ಈ ರೀತಿ ಯಾವುದೇ ಭೇದ ನಾವೆಲ್ಲವನ್ನು ಮರೆತು ಈ ಭೂಮಿ ಮೇಲೆ ಬದುಕಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಅಧಿಕಾರವಿದೆ. ಆ ರೀತಿ ನಾವು ಎಲ್ಲರೂ ಸೋದರರಂತೆ ಎಲ್ಲರೂ ಒಂದಾಗಿ ನಾವು ಬದುಕಿದರೆ ನಮ್ಮ ಜೀವನ ಒಂದು ಸುಂದರವಾದ ಜೀವನ ಆಗ್ತದೆ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಹೃದಯದಲ್ಲಿ ಆ ಭಗವಂತ ಒಳ್ಳೆಯ ಒಂದು ದೇವರು ನಿಮ್ಮಲ್ಲಿ ಜ್ಞಾನದ ಶಕ್ತಿಯನ್ನು ತುಂಬಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಂಥ ತಮ್ಮೆಲ್ಲ ವಿದ್ಯಾರ್ಥಿ ಬಂಧುಗಳಿಗೆ, ವಿದ್ಯಾರ್ಥಿನಿಯರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಹೇಳ್ತಾ ನನ್ನ ಭಾಷಣಕ್ಕೆ ವಿರಾಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ಶ್ರೀಯುತ SI ಮಾಳಿ ಅವರು ತಮ್ಮ ಹಿತವಚನಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು. ಒಂದೆರಡು ಮಾತುಗಳಷ್ಟೇ ಆಡಬೇಕು, ದಯವಿಟ್ಟು ಬರಬೇಕು. ಮೈಕ್ ಇಲ್ಲೇ ಕೊಡ್ತೀವಿ. ಇಲ್ಲಿ ಮತ್ತೊಮ್ಮೆ ಮರಳಿ ಶಾಲೆಗೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ. 27 ವರ್ಷದ ಹಿಂದಿನ ನೆನಪುಗಳನ್ನು ಮಾಡ್ತಾ ಇದ್ದೀರಿ. ನಮ್ಮನ್ನೆಲ್ಲ ಒಂದು ಸತ್ಕಾರ ಮಾಡಿದ್ದೀರಿ. ನೀವು ನೆನಪಿಟ್ಟಂತೆ ನಮ್ಮನ್ನು ನೆನಪು ಇಷ್ಟು ವರ್ಷ ಕಳೆದು ಹೋದರೂ ಕೂಡ ನಿಮ್ಮನ್ನು ಎಲ್ಲರೂ ನಮ್ಮನ್ನು ನೆನಪಿಟ್ಟಿದ್ದೀರಿ. ಇದು ನಮ್ಮ ದೊಡ್ಡ ಸೌಭಾಗ್ಯ ಅಂತ. ನಾನು ಸಮೀಪದ ಕಾಗವಾಡ ಗ್ರಾಮದವನು. ಇಲ್ಲಿ 1974 ಹಿಡಿದು 2000ವರೆಗೆ ಎಲ್ಲ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ವೈಶಿಷ್ಟ್ಯ ಅಂತ ಅಂದರೆ ಈ ಸಿರುಗುಪ್ಪಿ ಈ ಪರಿಸರದಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡುವಂಥ ವ್ಯಕ್ತಿಗಳಾಗಿ ಹೋದರು. ಬಸಗೌಡ ಪಾಟೀಲರು, ಕಾಡಗೌಡ ಪಾಟೀಲರು, RC ಪಾಟೀಲರು ಇವರೆಲ್ಲರೂ ಆಡಳಿತ ವರ್ಗದಲ್ಲಿ ಈ ಸಂಸ್ಥೆಯನ್ನು ಬೆಳೆಸಲು ಬಹಳಷ್ಟು ಶ್ರಮ ಪಟ್ಟರು. ಅವರ ಶ್ರಮಕ್ಕೆ ಇದು ಸಾರ್ಥಕವಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಕೀಲರಾಗಿದ್ದಾರೆ, ಕೆಲವೊಬ್ಬರು ಪ್ರಾಧ್ಯಾಪಕರಾಗಿದ್ದಾರೆ, ಒಳ್ಳೆಯ ಕೃಷಿಕರು ಆಗಿದ್ದಾರೆ. ಇಂಥ ಒಂದು ಒಳ್ಳೆಯ ಪರಿಸರ ನಿರ್ಮಾಣ ಆಗಲಿಕ್ಕೆ ಈ ಪರಿಸರದ ಒಂದು ಮಹಾತ್ಮ ಇದೆ. ಈ ದೊಡ್ಡ ವ್ಯಕ್ತಿಗಳಾದಂಥ ಈ ಪೂಜ್ಯರಾದಂಥ ಸಿದ್ದೇಶ್ವರ ಇವರ ಹೆಸರಿನಲ್ಲಿ ಈ ವಿದ್ಯಾಲಯ ಒಂದು ಒಳ್ಳೆಯ ದೊಡ್ಡ ಕೆಲಸ ಮಾಡ್ತಾ ಇದೆ. ಆ ಕೆಲಸ ಸಾರ್ಥಕತೆಗೆ ಹೊಂದ್ತಾ ಇದೆ ಅಂತ ಅನಿಸೋದು. ನೀವೆಲ್ಲರೂ ಒಳ್ಳೆಯ ಗೃಹಸ್ಥರಾಗಿ, ಒಳ್ಳೆಯ ಗೃಹಿಣಿಯರಾಗಿ ಮುಂದಿನ ಪೀಳಿಗೆಯಲ್ಲಿ ಇದೇ ಸಂಸ್ಕೃತಿಯನ್ನು ನಿಮ್ಮ ವೃದ್ಧಿಸಿ ನಿಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತೇಳಿ ಹೇಳ್ತೀನಿ. ಒಂದು ಸಂತೋಷವನ್ನ ಹಂಚ್ಕೊಂಡಿದೀವಿ. ಈಗ ನೆಕ್ಸ್ಟ್ KS ಗುರವ್ ಸರ್ ಅವರು ಹಿತವಚನಗಳನ್ನ ಆಡ್ಬೇಕಂತ ಕರೀತಾ ಇದ್ದಾರೆ. ಈ ಮಧ್ಯಾಹ್ನದ ಶುಭ ಸಂದರ್ಭದಲ್ಲಿ ಪ್ರಾತಸ್ಮರಣೀಯರು, ವಿಶ್ವಸಂತರು ನಡೆದಾಡುವ ದೇವರಾದಂತಹ ಪೂಜ್ಯ ಸಿದ್ದೇಶ್ವರ ಅಪ್ಪಗಳನ್ನು ನನ್ನ ಹೃದಯಂಗಳದಲ್ಲಿ ಸ್ಮರಿಸುತ್ತಾ, ರಾಷ್ಟ್ರ ಸಂತರು ಜ್ಞಾನಯೋಗಿಗಳಾದಂಥ ವಿದ್ಯಾನಂದ ಮುನಿ ಮಹಾರಾಜರನ್ನು ನನ್ನ ಹೃದಯದಲ್ಲಿ ಸ್ಮರಿಸುತ್ತಾ, ಅದೇ ರೀತಿಯಾಗಿ ಕ್ಷೇತ್ರ ದೇವತೆಯಾದಂಥ ಮಹಾಸಾಧಪ್ತಿಯವರಿಗೆ ವಂದಿಸುತ್ತಾ, ಈ 2097-98ನೇ ಶೈಕ್ಷಣಿಕ ವರ್ಷದ ಈ ಮರಳಿ ಬಾ ಶಾಲೆಗೆ ಹಾಗೂ ಸ್ನೇಹ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಹಿರಿಯ ಗುರುಗಳು, ಅನುಭವಿಗಳು ಹಾಗೂ ನಮ್ಮ ಮಾರ್ಗದರ್ಶಕರಾದಂಥ MB ಕುರ್ಬು ಸರ್ ಅವರಿಗೆ ನಮಸ್ಕಾರಗಳು. ಅದೇ ರೀತಿಯಾಗಿ ಇನ್ನು ಹಿರಿಯ ಗುರುಗಳಾದಂಥ SI ಮಾಳಿ ಸರ್ ಹಾಗೂ SI ಪಾಟೀಲ್ ಸರ್ ಅವರು ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಇನ್ನು ನನ್ನ ಸೇವಾವಧಿಯಲ್ಲಿ ನನಗೆ
ಈ ಶೈಕ್ಷಣಿಕ ರಂಗ ಮತ್ತು ಆಡಳಿತ ರಂಗದಲ್ಲಿ ಎರಡೂ ಕ್ಷೇತ್ರದಲ್ಲಿ ಅನುಭವ ನೀಡಿದಂಥ ನಮ್ಮ ಆರ್ ಬಿ ಪಾಟೀಲ್ ಸರ್ ಅವರಿಗೆ ವಂದಿಸುತ್ತಾ, ಹಾಗೂ ನಮ್ಮ ಈಗಾಗಲೇ ಈ 3 ತ್ರಿಮೂರ್ತಿಗಳು ಕೂಡ ಈಗ ಬಾಳವನಾಗಲಿ, ಮಲ್ಲವರಾಗಲಿ, ಆಮೇಲೆ ತಮ್ಮನಾಗಲಿ, ಅವರು ಕೂಡ ಬಹಳಷ್ಟು ಎಲ್ಲ ನಾವಾಗೆಲ್ಲ ಇಲ್ಲಿ 90ರ ಇಲ್ಲಿ ಬಂದು ಕೂಡಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಕೊಟ್ಟರು. ನಮ್ಗೆ ಹೆಂಗೆ ಬೆಳಿಬೇಕು, ಚೌಲಾ ಸರ್ ಅವ್ರನ್ನು ನೆನೆಸ್ಬೇಕು ನಾವಿಲ್ಲ. ಚೌಲಾ ಸರ್ ಅವರು, ಆಮೇಲೆ ಮುಂದೆ ಎಸ್ ಎ ಪಾಲ್ ಸರ್, ಇವರು ನಮ್ಮ ಎಸ್ ಪಾಲ್ ಸರ್ ಅವರು ಅದ ಬಂದ್ರು. ಅವರು ಹುಳುಳಿಕರ್ ಸರ್ ಅವರು, ಬೋವಾ ಸರ್ ಅವರು 97ರಾಗ ಬಂದ್ರು. ಅವರು ಅವ್ರು ಕೂಡ 5 ವರ್ಷ ನಾ ಕೆಲಸ ಮಾಡಿ 2002 ತನಕ. ಅವರು ನಾವು ಅಂದ್ರೆ ಹೆಂಗೆ ರೀತಿ ನಾವು ಬೆಳಿಬೇಕು, ಇನ್ನೊಬ್ರನ್ನು ಹೆಂಗೆ ತಯಾರು ಮಾಡಬೇಕು ಅಂತ ಹೇಳಿಕೆಯಿಂದ. ಅದೇ ರೀತಿ ಈ ನಮ್ಮ ಸಂಸ್ಥೆಗಳಂತಂದ್ರೆ ನಾ ಹೇಳುದಿಲ್ಲ, ಈಗ ಸುತ್ತಮುತ್ತಲ ಸಹಿತ ನಮ್ಮ ಸಂಸ್ಥೆಗಳನ್ನ ನೆನೆಸ್ತಾರೆ. ಯಾಕಂತಂದ್ರೆ ಈ ಸಂಸ್ಥೆಗಳಿಗೆ ಹೆಂಗ ಅಡಿಪಾಯ ಅಂತಂದ್ರೆ ಸಿದ್ದೇಶ್ವರಪ್ಪಗಳು ವಿಶ್ವಸಂತರವರು, ಅಗಾಧವಾದಂಥ ಜ್ಞಾನ ಅವರು. ಅದೇ ರೀತಿಯಾಗಿ ಮುಂದೆ ಮಲ್ಲಿಕಾರ್ಜುನಪ್ಪಗಳವರು, ಈ ಕಾಗವಾಡ ಆಗಲಿ, ಸಿರುಗುಪ್ಪ ಆಗಿ ನಮ್ಮ ಸಂಸ್ಥೆಗಳಂತಂದ್ರೆ ವಿದ್ಯಾರ್ಥಿಗಳಿಗೆ ಹೆಂಗೆ ಜ್ಞಾನವನ್ನು ಅಂತಂದ್ರೆ ಈಗ ಸುತ್ತಮುತ್ತಲೆಲ್ಲರೂ ಅಗದಿ ನೆನಪು ಮಾಡ್ತಾರೆ ಈ ಸಂಸ್ಥೆಗಳನ್ನ. ಇಲ್ಲಿ ಸಹಿತ ಈಗ ಸರ್ ಹೇಳ್ರಿ, ಈಗ ಮಾನವ ಜೀವನ ಅತಿ ಪವಿತ್ರವಾದದ್ದು ಅಂತ ಹೇಳಿಕೆರಿಂದ ಅದನ್ನ ಹೆಂಗೆ ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳಿಕೆರಿಂದ ಈಗಾಗಲೇ ನೀವು ಆದ್ರೂ ಸಹಿತ ಅರ್ಧ ವಯಸ್ಸಾದಂಗೆ ಆಗೈತಿ ನಿಮ್ದು. ಈಗ 44 ವರ್ಷ ನಡೆದಾವೇಗ್ರಿ. ಅಂದ್ರೆ ನಿಮ್ಮ ಮಕ್ಕಳನ್ನ ಹೆಂಗ್ರಿ ನೀವು ಬೆಳೆಸಬೇಕು ಅಂತ ಹೇಳಿಕೆಯಿಂದ ಈಗಾಗಲೇ ನೀವು ಎಲ್ಲಾ ರೀತಿ ಪ್ರಗತಿಪರ ಕೃಷಿಕರಾಗಿರಿ, ವಕೀಲರಾಗಿರಿ, ಆಮೇಲೆ ಮುಂದೆ ವ್ಯಾಪಾರಸ್ಥರಾಗಿರಿ, ಆಮೇಲೆ ಬೇರೆ ಬೇರೆ ಎಲ್ಲಾ ಕ್ಷೇತ್ರದಾಗ ಅದೀರಿ. ಆಮೇಲೆ ಹೆಣ್ಮಕ್ಳು ಸಹಿತ ನೋಡ್ತೀರಿ, ಈಗ ಗೃಹಿಣಿ ಇದಾರೆ, ಆಮೇಲೆ ಕೆಲವೊಬ್ರು ಹೊಲಿಗೆ ಕೆಲಸ ಆಗಲಿ, ಇಂಥ ಬೇರೆ ಬೇರೆ ವೃತ್ತಿ ಒಳಗೆ ಬಂದಾರೆ. ಆದ್ರೂ ಸಹಿತ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡ್ಬೇಕಂತಂದ್ರೆ, ಯಾಕಂದ್ರೆ ದಿವಸಮಾನ ಬಹಳಷ್ಟೆಲ್ಲ ನಾಜೂಕ್ ಅದಾವೇಗ್ರಿ. ಅದ್ರ ಸಲುವಾಗಿ ಯಾವತ್ತೂ ಕಣ್ಣಿಡ್ಬೇಕು ಮಕ್ಕಳ ಮೇಲೆ. ನೀವು ಅವ್ರನ್ನ ಒಳ್ಳೆ ರೀತಿಯಿಂದ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅವ್ರಿಗೆ. ನಾವು ಈಗೆಲ್ಲ ಮಾರ್ಕ್ಸ್ ತೋತೀವಿ, ಈಗ ನೋಡ್ತೀವಿ. ಈಗ ನೀನು SSLC ರಿಸಲ್ಟ್ ಆಯ್ತು, ಯಾರು 99.9 ಮಾಡ್ಯಾರ, 98 ಮಾಡ್ಯಾರ, ಎಲ್ಲ ಮಾಡ್ಯಾರ. ಅದು ಬೇಕ್ರಿ, ಸರ್ಟಿಫಿಕೇಟ್ ಶಿಕ್ಷಣ ಬೇಕು. ಅದರೊಂದಿಗೆ ಒಳ್ಳೆ ಮಾರ್ಗದರ್ಶನ ಬೇಕು ಮಕ್ಕಳಿಗೆ. ಈಗ ಅಲಗೌಡ ಪಾಟೀಲ್ ಅವ್ರು ನೋಡಿ ಸಿವಿಲ್ ಇಂಜಿನಿಯರ್ ಅವರು, ಕೆಲವೊಂದು ಎಲ್ಲ ಕೆಲಸ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಪ್ರಗತಿಪರ ರೈತರನ್ನು ಅದಾರ ಅವರು. ಮೊನ್ನೆ ಕೇಳಿಕೊಳ್ಳಿ ಹೇಳಿದ್ರು ಅವ್ರು 600 ನಮ್ಮ ಕೇಸರ್ ಮಾವಿನ ಗಿಡ ಅದಾವ ಅಂತ ಹೇಳ್ತಾವ್ರು. ಅದು ಮಾವಿನಕಾಯಿ 165 ರೂಪಾಯಿ 1 ಕಿಲೋ ಅದಾವ್ರಿ. 4 ಕಾಯಿ ಬರ್ತಾವ್ರಿ, 165 ರೂಪಾಯಿ. ನಾಲ್ಕು ಬೆಂಗಳೂರಾಗ ತಗೋತಿದ್ವಿ ಅಂತ ಕೇಸರ್ ಅಂತ ಹೇಳಿಕೆ. ಆಮೇಲೆ ಮುಂದೆ ಡ್ರ್ಯಾಗನ್ ಫ್ರೂಟ್ ಮಾಡ್ಯಾರ, ಬೇರೆ ಫುಡ್ ಮಾಡ್ಯಾರ, ಬೇರೆ ಬೇರೆ ಕೃಷಿಕ. ಹಿಂಗಂದ್ರೆ ಕೃಷಿಕರಂತಂದ್ರೆ ಅಗದಿ ಈಗ ಹೆಚ್ಚು ಮಹತ್ವ ಐತಿ ಅದಕ್ಕೆ ಕೃಷಿಕರಿಗೆ. ಆಮೇಲೆ ಇವ್ರು ಶಿವರಾಜ್ ಅವರಾಗಲಿ, ಇವರಾಗಲಿ ಅಗದಿ ಎಲ್ಲ ಚಲೋ ವಕೀಲ ವೃತ್ತಿಯೊಳಗೂ ಸಾಕಷ್ಟು ಎಲ್ಲ ಪ್ರಗತಿಯನ್ನು ಸಾಧಿಸಿ ಹೆಸರು ಗಳಿಸ್ಯಾರ. ಈಗ ನಾ ಇಲ್ಲ ಅಂತಂದ್ರೆ ಕೆಲವೊಬ್ರು ನನ್ಗೆ ಹಿಂಗ ಅಂತಿದ್ರಲ್ಲ, ಸಿರ್ಗುಪ್ಪಿ ಅಂದ್ರೆ ಗುರು ಸರ್ ತವ್ರ ಮಣಿ ಅಂತ. ಯಾಕಂದ್ರೆ ಆ ರೀತಿ ಎಲ್ಲರೂ ನಾ ಕೆಲವೊಂದು ಟಿಂಗಲ್ ಮಾಡ್ತಿದ್ರೆ, ಗುರು ಸರ್ ನೀವು 3 ಬತ್ ನೋಡ್ರಿ ಕಡೆ ಎಲ್ಲರೂ ಹೋಗು ಮುಂದೆ ಅಂತಾರ ಅವ್ರು. ಆ ರೀತಿ ನನ್ನ ಸರ್ಗಳೆಲ್ಲ ಬೆಳೆಸಿದ್ರೆ ನಾ 90ರಾಗ ಬಂದು ಕೊಡ್ಲಿರಿ. ನಾವು ಹಂಗ ನಿಮ್ಗೂ ಚಲೋ ರೀತಿಯಿಂದ ಮಾರ್ಗದರ್ಶನ ಕೊಟ್ಟಿವು. ಅದೇ ರೀತಿ ತಾವೆಲ್ಲ ತಮ್ಮ ಮಕ್ಕಳು ಕೂಡ ಈಗ ಅಲಗೌಡ ಪಾಟೀಲ್ ಮನೆ ಬೆಂಗಳೂರಿಗೆ ಬಂದಿದ್ರು. ಅವ್ರನ್ನಲ್ಲಿ ಜ್ಞಾನ ಬಿಂದು ಅಂತ ಹೇಳಿಕೆ ಜಯಪ್ರಕಾಶ್ ನಗರದಾಗ ಮಗನ PUC ಫಸ್ಟ್ ಇಯರ್ ಕರ್ಸಕ್ ಬಂದಿದ್ರು ಅವ್ರು. ಅವೆಲ್ಲ ಮುಂದೆ ಬೆಳಗ್ಗೆ ಅವ್ರ ನಮ್ಮ ವಿದ್ಯಾರ್ಥಿನರೇ. ಈಗ ಅವ್ರ ಮಕ್ಳು ಸೆಕೆಂಡ್ ಇಯರ್ ಹೋದ್ರಿಗೆ, ಕೆಲವೊಬ್ರು ಇಂಜಿನಿಯರ್ ಹೋಗ್ಯಾರ್ರಿ. ಎಲ್ಲರೂ ಅಗದಿ ಚಲೋ ಚಲೋ ಮಕ್ಕಳು ಬೆಳೆಸ್ಯಾರ್ರಿ. ನೀವಾದ್ರೂ ಸಹಿತ ಏನೈತಿ, ಮಕ್ಕಳು ಚಲೋ ರೀತಿಯಿಂದ ಬೆಳೆಸ್ಬೇಕು, ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ನೀವಾದ್ರೂ ಸಹಿತ ತಮ್ಮ ಹಿರಿಯರಿಗೆ ಅದು ಗೌರವ ಕೊಡಬೇಕು ಅಂತ ಹೇಳಿಕೆ ನನ್ನ ಮೇಲೆ ವಿನಂತಿ ಪೂರ್ವಕ ಕೇಳ್ಕೊಳ್ತಾರೆ. ಯಾಕಂದ್ರೆ ಕೆಲವೊಬ್ರು ಈಗ ಏನಂತಾರ ಹಂಗಾರೆ ಏನಂತ ಮಕ್ಕಳನ್ನೆಲ್ಲ ವರ್ಷಕ್ಕೆ 3 ಲಕ್ಷ ಕೊಟ್ಟು ಸಾಲಿಗೆ ಇಡ್ತಾರೋ, ಆದ್ರೆ ಅವ್ ಮಕ್ಕಳಿಗೆ ಅಜ್ಜ ಅಂತ ಗೊತ್ತಿಲ್ಲ, ಇವ್ರಿಗೆ ಅಪ್ಪ ಅವನ್ ಗೊತ್ತಾಗಿಲ್ಲ ಅಂತ ಹೇಳ್ಕೇಳಿ. ಯಾಕಂದ್ರೆ ಕೆಲವೊಬ್ರು ನೋಡ್ತೀವ್ರಿ, ಆ ಹರಿವತ್ತಿ ಅದ ನಾಯಿ ಸಾಕಿರ್ತಾರ, ನಾಯಿ ತಗೊಂಡ್ ಬರ್ತಿರ್ತಾರ ಕಟ್ಟಿ ಆಡ್ಕೋತಾರೆ. ಆಮೇಲೆ ಅದ್ರದ್ದು ಸಂಡಾಸ್ ತೆಗೆದು ಹಾಕ್ತಾರೆ ಕಟ್ಟಿ ಆ ನಾಯಿಗಳವ್ರು. ಆದ್ರೆ ತಂದೆ ತಾಯಿ ವ್ಯವಸ್ಥೆ ಮಾಡೋದು ಈಗ ಕಡಿಮೆ ಆಗೈತೆ ಮಂದಿದ. ಹಂಗೇನು ಎಲ್ಲರೂ ಅಂತ ಇರಂಗಿಲ್ಲ. ಹಳ್ಳಿ ಒಳಗನಕ ಎಲ್ಲರೂ ಅಗದಿ ಚಲೋ ಇರುತ್ತೆ, ಸಿಟಿ ಒಳಗೆ ಕೆಲವೊಂದು ಆ ರೀತಿ ಆಗ್ತಿರ್ತೈತೆ. ಆದ್ರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೋದಂದ್ರೆ ಅವ್ರು ನೆನೆಸ್ಬೇಕು. ಸಾಯಂಕಾಲ ನೀವು ಹೊಲದಿಂದ ಬಂದ್ ಕೊಡ್ಲಿ, ಅಪ್ಪ ಆರಾಮದಿರೇನ್ರಿ, ಅವ ಆರಾಮದಿರೇನ್ರಿ ಕೇಳ್ಬೇಕು. ಅವ್ರಿಗೆ ಎಷ್ಟೋ ಖುಷಿ ಆಗ್ತೈತಿ ಅದು. ಆಮೇಲೆ ನೀವು ಆದ್ರೂ ಸಹಿತ ಅವ್ರನ್ನ ಕೇಳ್ರಂದ್ರೆ ಬರೀ ಏನೂ ಇಲ್ಲ, ಬರೀ ಒಂದ್ ಸ್ವಲ್ಪ ಕೇಳ್ರಿಂದ ಎಷ್ಟು ಚಂದ ಅನ್ಸ್ತೈತ್ರಿ. ಈಗ ನಾನು ಸತತ ನಾವೀಗ ಯಾವಾಗಂದ್ರೆ ಹೋದ ವರ್ಷ ಫೆಬ್ರವರಿ 14 ಬೆಂಗಳೂರಿಗೆ ಹೋಗಿ 1 ವರ್ಷ ಆಗಿ ಹೋಗ್ತಾರೆ. ನಮ್ಮ ಮಗ ಸಹಜ ಕೇಳ್ತಾನೆ, ಪಪ್ಪ ಆರಾಮದಿನ ಕೇಳ್ತಾನೆ, ಆರಾಮದೀಪ ಅಂತೀವ್ರಿ. ಹಂಗ ತಾವು ಎಲ್ಲರೂ ಏನೈತಿ, ತಂದೆ ತಾಯಿನಾಗ್ಲಿ ನೀವು ಅತ್ತಿ ಮಾವರ್ನಾಗ್ಲಿ ಚಲೋ ರೀತಿಯಿಂದ ನೋಡ್ಕೋಬೇಕಂತ ವಿನಂತಿ ಮಾಡ್ಕೊಂಡ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. CR ಬಸ್ತವಾಡೆ ಸರ್ ಅವರು ತಮ್ಮ ಹಿತವಚನಗಳನ್ನ ಆಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಇವತ್ತಿನ ದಿವಸ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ
ವೇದಿಕೆ ಮೇಲೆ ಆಸೀನರಾದಂಥ ಹಾಗೂ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಹಿರಿಯ ಜೀವಿಗಳಾದಂಥ ಕುರುಬು ಸರ್ ಅವರೇ, ಮಾಳಿ ಸರ್ ಅವರೇ, ಗುರು ಸರ್ ಅವರೇ, ಹಾಗೂ ನಾವು ನಿರ್ಗಮನ ನಂತರ ಬಂದಂಥ AS ಪಾಟೀಲ್ ಸರ್ ಅವರೇ ಹಾಗೂ ಪಾಟೀಲ್ ಸರ್ ಅವರೇ, ಎಲ್ಲ ಸಹಾಯಕ ಸಿಬ್ಬಂದಿಗಳೇ ಹಾಗೂ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ, ನಾನು ಶಿರಗುಪ್ಪೆಯಲ್ಲಿ ಬಂದಂಥ ಒಂದು ಆಕಸ್ಮಿಕ ಸೇವೆಯಲ್ಲಿ ಗೌಡ್ರಿಗೆ ಭೇಟಿಯಾದಾಗ, BK ಪಾಟೀಲ್ರ ಗೌಡ್ರಿಗೆ ಭೇಟಿಯಾದಾಗ ನಮಗೊಂದು ಅವಕಾಶ ಕೊಟ್ಟರು, ಮುಂದೆ ಭವಿಷ್ಯದಲ್ಲಿ ಏನಾದರೂ ಮಾಡ್ಕೊಪ್ಪ ನೀನು ಸೇವೆ ಮಾಡ ಅಂಥೇಳಿ. ಬಂದೆ. ಅದರಲ್ಲಿ ಒಂದು ವಿಶೇಷ ಅನಿಸ್ತು, ಯಾಕಂದರೆ ಕೆಲವೊಂದು ಸಂಸ್ಥೆಗಳು ಹೆಂಗಿದಾವೆ ಅಂದರೆ ಆರ್ಥಿಕವಾಗಿ ಬೆಳಿತಾವೆ, ಆದರೆ ಈ ಒಂದು ಸಿದ್ದೇಶ್ವರ ಸ್ಕೂಲ್ ಆಗಲಿ ಅಥವಾ ಕಾಗವಾಡ ಒಂದು ಸಂಸ್ಥೆ ಆಗಲಿ, ಇವು ಗುರು ಪರಂಪರೆಯಲ್ಲಿ ಬೆಳೆದಂಥ ಸಂಸ್ಥೆಗಳು. ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಭಕ್ತಿಭಾವ ಬಹಳ ಅಂತ ಇರ್ತದೆ. ಆವಾಗ ನಾ ಇಲ್ಲಿ ಸೇವೆ ಮಾಡೋಕ್ಕೆ ಬಂದಾಗ, ಆವಾಗ ನಾನು ಹೆಂಗಿದ್ದಾಗ ಇವೆಲ್ಲ ಮಾಳಿ ಸರ್ ಅವರು, ಅದೇ ರೀತಿ ಕುರುಬು ಸರ್ ಎಲ್ಲ ಹಿರಿಯರು, ನಾವು ಕೇವಲ ನಾವು 2 ಜನ ಶಾಪುರಿ ಸರ ನಾವು ಬಂದಿದ್ದೀವಿ. ಆದರೆ ಅವ್ರದ್ದೆಲ್ಲ ಶಿಸ್ತುಗಳು ನೋಡ್ಕೊಂಡು ನಾವು ಬೆಳೆದೇವೆ. ಯಾವ ರೀತಿ ಒಂದು ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ವಿದ್ಯಾರ್ಥಿಗಳನ್ನ ಯಾವ ರೀತಿ ಆಕರ್ಷಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅದನ್ನು ನಾನು ಕಲ್ತ್ಕೊಂಡೆ. ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ರೋಸ್ಟರ್ ಬಂದಿದ್ದರಿಂದ ನನಗೆ ಅವಕಾಶ ಸಿಗಲಿಲ್ಲ, ಅವಕಾಶ ವಂಚಿತರಾಗಿ ಹೋದೆ. ಪುನಃ ನಾನು ಮರಳಿ ಪ್ರಯತ್ನ ಮಾಡಿದೆ 2005ರಲ್ಲಿ ಒಂದು ಸಿದ್ದೇಶ್ವರ ಹಸ್ಕದಲ್ಲಿ. ಆಗಲೂ ಕೂಡ ಕೆಲವೊಂದು ಹಣಕಾಸಿನ ಪೈಪೋಟಿಯಿಂದ ಅವಾಗ ಕೂಡ ಅವಕಾಶ ವಂಚಿತನಾದೆ. ಆದರೂ ಕೂಡ 27 ವರ್ಷದ ನಂತರ ನಮ್ಮೆಲ್ಲ ಶಿಷ್ಯಂದರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಯಿಸಿ ಗೌರವಿಸಿದಾಗ ಮೊದಲು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಒಂದು ಪದ್ಮಶ್ರೀ ಚೌಗಲೆ ಅವರು ಬಹುಮುಖ ಪ್ರತಿಭೆ, ಯಾವತ್ತಿಗೂ ನಮಗೆ ಒಡನಾಟಕ ಇದ್ದವಳು. ಯಾಕಂದರೆ ಈ ಒಂದು ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ನಡೆಸಿ ಈ ಕಾರ್ಯಕ್ರಮವನ್ನು ಮೆರೆದು ತರಬೇಕಾದ್ರೆ ಆ ಚಾಲಕ ಶಕ್ತಿ ಯಾರದಾರ ಅಂದರೆ ಆ ಪದ್ಮಶ್ರೀ ಚೌಗಲೆ ಅವರು. ಇವತ್ತು ಕೂಡ BK ಕಾಲೇಜಲ್ಲಿ ತನ್ನದೇ ಆದಂಥ ಛಾಪ್ ಮೂಡಿಸಿದ್ದಾರೆ. ಅವರು ಶಿಕ್ಷಣ ಪಡಿತಿದ್ದಾರೆ. ಅದಕ್ಕೆ ಇಲ್ಲಿಂದ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಪರಿಚಯ ಮಾಡಿಕೊಂಡ್ರು. ಎಲ್ಲರೂ ಕುಟುಂಬಸ್ಥರಿದ್ದೀರಿ, ಒಳ್ಳೆಯ ಆರೋಗ್ಯನ ಕಾಪಾಡಿಕೊಳ್ಳ್ರಿ, ಆಲೋಪತಿಗೆ ಭಾಳಷ್ಟು ಅಂಡ್ಕೊಳ್ಬೇಡ್ರಿ, ಆಯುರ್ವೇದ ಕಡೆ ಗಮನ ಕೊಡ್ರಿ. ಈಗ ಯಾಕಂದರೆ ಎಲ್ಲ ಉದ್ಯಮ ಆಗಿದೆ, ವೈದ್ಯಕೀಯ ಕ್ಷೇತ್ರ ಉದ್ಯಮ ಆಗಿದೆ, ಚಲನಚಿತ್ರ ಉದ್ಯಮ ಆಗಿದೆ, ಶಿಕ್ಷಣ ಕೂಡ ಒಂದು ಉದ್ಯಮ ಆಗಿದೆ. ಆದ್ದರಿಂದ ಶಿಕ್ಷಣ ಕೊಡ್ತಕ್ಕಂಥ ಮಕ್ಕಳಿಗೆ ಉದ್ಯಮಗಳನ್ನಾಗಿ ಬೆಳೆಸಬೇಡ್ರಿ, ಒಳ್ಳೆಯ ಸಂಸ್ಕಾರ ಕೊಡ್ರಿ, ಸಂಸ್ಕೃತಿಯನ್ನು ಕೊಡ್ರಿ. ಯಾಕಂದರೆ ಕೊನೆಗೆ ನಿಮಗೆ ಕಾಪಾಡೋದು ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ. ಯಾಕಂದರೆ ನೀವು ಹೆಜ್ಜೆ ಇಟ್ಟಂಥ ಈ ಜಾಗ ನಿಮ್ಮ ಮಕ್ಕಳು ಕೂಡ ಅದನ್ನು ಬೆಳೆಸಿ ಪೋಷಿಸಿ ಹೋಗಬೇಕಾಗ್ತದೆ. ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡ್ರಿ, ಆರೋಗ್ಯನ ಕಾಪಾಡಿಕೊಳ್ಳ್ರಿ. ಇಲ್ಲಿಯವರನ್ನು ಕರೆಸಿ ಸತ್ಕಾರ ಮಾಡಿದಂತಾಗಿ ತಮ್ಮೆಲ್ಲರಿಗೆ ಅನಂತ ಧನ್ಯವಾದಗಳು.